ಕೆಆರ್ಎಸ್ ಅಣೆಕಟ್ಟಿನ ಹೆಸರನ್ನು ಯಾರು ತಾನೇ ಕೇಳಿಲ್ಲ ಹೇಳಿ. ಇಂದಿಗೂ ಜನರ ಮನಸ್ಸಿನಲ್ಲಿ ಮೈಸೂರು ಸಂಸ್ಥಾನ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯರ ಹೆಸರನ್ನು ನೆನಪಿಟ್ಟುಕೊಳ್ಳುವಂತೆ ಮಾಡಿರುವುದು ಇದೇ ಕೆಆರ್ಎಸ್ ಡ್ಯಾಂ. ಈ ಅಣೆಕಟ್ಟಿನ ನಿರ್ಮಾಣದ ಕಥೆಯೇ ಅತ್ಯಂತ ರೋಚಕವಾಗಿದೆ. ಅಂದು ಆ ಸಂಸ್ಥಾನದ ಹೆಣ್ಣು ಮಗಳು ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳದೆ ಹೋಗಿದ್ರೆ ಈ ಡ್ಯಾಂ ಇಂದು ನಿರ್ಮಾಣನೇ ಆಗ್ತಾನೆ ಇರಲಿಲ್ಲ. ಅಷ್ಟಕ್ಕೂ ಈ ಕೆಆರ್ಎಸ್ ಅಣೆಕಟ್ಟನ್ನು ಯಾರು ಕಟ್ಟಲಾಯಿತು, ಯಾಕೆ ಕಟ್ಟಲಾಯಿತು, ಇದನ್ನು ಕಟ್ಟುವಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅನುಭವಿಸಿದ ಕಷ್ಟ ನಷ್ಟಗಳೇನು, ಇದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮಂಡ್ಯ ಜಿಲ್ಲೆಯ ಕನ್ನಂಬಾಡಿ ಬಳಿ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಜಲಾಶಯವೇ ನಮ್ಮ ಕೆಆರ್ಎಸ್ ಡ್ಯಾಂ. ಕೆಆರ್ಎಸ್ ಹೆಸರಿನ ವಿಸ್ತೃತ ರೂಪ ಕೃಷ್ಣರಾಜ ಸಾಗರ ಎಂದಾಗಿದ್ದು, ಇವತ್ತಿಗೂ ಅಣೆಕಟ್ಟನ್ನು ಬಳಸಿರುವ ಟೆಕ್ನಾಲಜಿ ಇಡೀ ವಿಶ್ವವನ್ನೇ ಹುಬ್ಬರಿಸುವಂತೆ ಮಾಡುತ್ತೆ. ಇಂಥದ್ದೊಂದು ಅಣೆಕಟ್ಟನ್ನು ಕಟ್ಟಬೇಕು ಅನ್ನೋ ಆಲೋಚನೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಬರುವುದರ ಹಿಂದೆ ಒಂದು ಘಟನೆ ಕೂಡ ಇದೆ. ಒಂದು ದಿನ ಕೃಷ್ಣರಾಜ ಒಡೆಯರ್ ಮಂಡ್ಯ ಮಾರ್ಗವಾಗಿ ಸಂಚರಿಸುತ್ತಾ ಬರುತ್ತಿದ್ದಾಗ ಅಲ್ಲಿನ ಬರಡು ಭೂಮಿಯನ್ನು ನೋಡ್ತಾರೆ. ಹಾಗೆಯೇ ಮತ್ತೊಂದು ಕಡೆ ಯಾವುದೇ ಉಪಯೋಗಕ್ಕೆ ಬಾರದ ಕಾವೇರಿ ನದಿಯನ್ನು ಹರಿಯುವುದನ್ನು ನೋಡುತ್ತಾರೆ. ಇದನ್ನು ನೋಡಿದ ತಕ್ಷಣ ಈ ನದಿಗೆ ಅಣೆಕಟ್ಟನ್ನು ಕಟ್ಟಿದರೆ 100 ಎಕರೆ ಪ್ರದೇಶಗಳಿಗೆ ನೀರುಣಿಸಿ ಬಂಗಾರದಂತೆ ಬೆಳೆ ತೆಗೆಯಬಹುದು ಎಂಬ ಆಲೋಚನೆ ಮನಸ್ಸಿಗೆ ಬರುತ್ತೆ. ನಂತರ ದಿನಗಳಲ್ಲಿ ಕಾವೇರಿ ನದಿಗೆ ಒಂದು ಉತ್ತಮವಾದ ಅಣೆಕಟ್ಟನ್ನು ನಿರ್ಮಾಣ ಮಾಡಬೇಕು ಎನ್ನುವ ದೃಢ ಸಂಕಲ್ಪವನ್ನು ಕೈಗೆತ್ತಿಕೊಳ್ಳುತ್ತಾರೆ. ಆದರೆ ಈ ಅಣೆಕಟ್ಟನ್ನು ಕಟ್ಟುವಾಗ ಭಾರತ ಸ್ವತಂತ್ರ ಪಡೆದಿರಲಿಲ್ಲ. ಭಾರತ ಬ್ರಿಟಿಷರ ಅಧೀನದಲ್ಲಿರುತ್ತೆ. ಈ ಅಣೆಕಟ್ಟನ್ನು ಕಟ್ಟುವಾಗ ಬ್ರಿಟಿಷ್ ಸರ್ಕಾರವು ಒಂದಿಷ್ಟು ಷರತ್ತುಗಳನ್ನು ವಿಧಿಸುತ್ತೆ ಹಾಗೂ ಹಣದ ಸಹಾಯವನ್ನು ಕೂಡ ಮಾಡುವುದಿಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ತಮ್ಮ ಕನಸಿನ ಕೂಸಾದ ಕನ್ನಂಬಾಡಿ ಅಣೆಕಟ್ಟನ್ನು ನಿರ್ಮಿಸಕ್ಕೆ ಶುರು ಮಾಡಿದಾಗ ಒಬ್ಬ ಯೋಗ್ಯ ಇಂಜಿನಿಯರ್ ಹುಡುಕಾಟದಲ್ಲಿ ತೊಡಗುತ್ತಾರೆ. ಆಗ ಅವರ ಕೈಗೆ ಸಿಕ್ಕಿದ್ದು ಸರ್ ಎಂ ವಿಶ್ವೇಶ್ವರಯ್ಯ ಎನ್ನುವ ಚಾಣಾಕ್ಷ ಇಂಜಿನಿಯರ್. ಬಾಂಬೆಯಲ್ಲಿ ಕೆಲಸ ಮಾಡುತ್ತಿದ್ದ ವಿಶ್ವೇಶ್ವರಯ್ಯ ಅವರು ತಾಯ್ನಾಡಿಗೆ ಸೇವೆ ಸಲ್ಲಿಸುವ ಅವಕಾಶ ದೊರಕಿತ್ತು ಎನ್ನುವ ಕಾರಣಕ್ಕೆ ಒಡೆಯರ್ ಮಾತಿನಂತೆ ಕನ್ನಂಬಾಡಿ ಅಣೆಕಟ್ಟನ್ನು ಕಟ್ಟುವ ಪ್ರಮುಖ ಇಂಜಿನಿಯರ್ಗಳಲ್ಲಿ ಒಬ್ಬರಾಗಿ ಬರ್ತಾರೆ. ಮೈಸೂರು ಸಂಸ್ಥಾನದ 3 ವರ್ಷದ ಒಟ್ಟು ಆದಾಯದಷ್ಟು ಹೆಚ್ಚು ಹಣ ಈ ಅಣೆಕಟ್ಟನ್ನು ಕಟ್ಟಲು ಬೇಕಾಗಿತ್ತು. ಆದರೆ ಇಷ್ಟೊಂದು ಹಣ ಮೈಸೂರು ಸಂಸ್ಥಾನದ ಬಳಿ ಇರೋದಿಲ್ಲ. ಹಾಗಾಗಿ ಈ ಯೋಜನೆಯನ್ನು ಕೈಬಿಡುವಂತೆ ಅವತ್ತಿನ ಮೈಸೂರಿನ ಆರ್ಥಿಕ ಸಚಿವರಾಗಿದ್ದ ಬ್ಯಾನರ್ಜಿ ಅವರು ಮಹಾರಾಜರಿಗೆ ಸಲಹೆ ನೀಡುತ್ತಾರೆ. ಸ್ನೇಹಿತರೆ, ಇಂದು ಕನ್ನಂಬಾಡಿ ಅಣೆಕಟ್ಟು ನಿರ್ಮಾಣವಾಗಿ ಅದರ ಉಪಯೋಗವನ್ನು ಕರ್ನಾಟಕ ರಾಜ್ಯ ಪಡೆದುಕೊಳ್ಳುತ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಕೇವಲ ಕೃಷ್ಣರಾಜ ಒಡೆಯರ್ ಮಾತ್ರವಲ್ಲ, ಅವರ ಧರ್ಮಪತ್ನಿ ಕೂಡ ಹೌದು. ಯಾಕಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಹೇಗಾದರೂ ಮಾಡಿ ಅಣೆಕಟ್ಟನ್ನು ಕಟ್ಟಲೇಬೇಕೆಂಬ ಮಹದಾಸೆ ಇರುತ್ತೆ. ಬ್ಯಾನರ್ಜಿಯ ಮಾತಿನಂತೆ ಮನನೊಂದ ಅವರು ಚಿಂತಾಕ್ರಾಂತವಾಗಿ ಕುಳಿತುಕೊಂಡಿರುತ್ತಾರೆ. ಇವರ ಚಿಂತೆಗೆ ಕಾರಣವನ್ನು ಕೇಳಿದ ಒಡೆಯರ್ ಅವರ ಪತ್ನಿಯಾದ ಪ್ರತಾಪ ಕುಮಾರಿ ಅವರು, ನೀವೇನು ಯೋಚನೆ ಮಾಡಬೇಡಿ, ರಾಜ್ಯಗಳ ಸುಖಕ್ಕಿಂತ ನನಗೆ ಯಾವುದೂ ಮುಖ್ಯವಲ್ಲ, ನಿಮ್ಮ ಜೊತೆ ನಾನಿದ್ದೇನೆ ಎಂದು ತನ್ನ ಬಳಿ ಇರುವ ಎಲ್ಲಾ ಒಡವೆಗಳನ್ನು ಒಡೆಯರಿಗೆ ನೀಡುತ್ತಾರೆ. ಆ ಮಹಾತಾಯಿ ಮಾಡಿದ ತ್ಯಾಗದ ಪರಿಣಾಮವಾಗಿ ಅಣೆಕಟ್ಟಿನ ನಿರ್ಮಾಣವು 1911ರಲ್ಲಿ ಆರಂಭವಾಗಿ 1931ರಲ್ಲಿ ಪೂರ್ಣಗೊಳ್ಳಿತು. ಇಡೀ ಜಗತ್ತಿಗೆ ಕನ್ನಡಿಗರ ಸಾಮರ್ಥ್ಯ ಹಾಗೂ ಕೌಶಲ್ಯದ ಪರಿಚಯವಾಯಿತು. ಜೊತೆಗೆ ಇದು ವಿದ್ಯುತ್ ಉತ್ಪಾದನೆಗೂ ಸಹಾಯ ಮಾಡಿತು. ಈ ನಮ್ಮ ಕೆಆರ್ಎಸ್ ಡ್ಯಾಮು ಕರ್ನಾಟಕದ ಶ್ರೀಮಂತ ಪರಂಪರೆ ಹಾಗೂ ಇಂಜಿನಿಯರಿಂಗ್ ಸಾಮರ್ಥ್ಯವನ್ನು ಎತ್ತಿ ತೋರಿಸುತ್ತದೆ. ಈ ಜಲಾಶಯದ ಉದ್ದ 8600 ಅಡಿಯಾಗಿತ್ತು ಹಾಗೂ ಎತ್ತರ 39 ಮೀಟರ್ ಆಗಿದೆ. ಇದರ ಸಾಮರ್ಥ್ಯ 49.45 TMC. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು